हरे हरा ನಂದಿಯಾದೀತೇನೋ ಸಂಧಿ ಕೊಡೋದು ಶೀಲ ಮಾಡಿದ ಮಂದಿ ಮನಿ ಮುರಿದು ಮುಂದಕ್ಕಾದಕ್ಕಿಗೆ ಸೌಕಾರ್ತಿ ಅನ್ನಾರೆ ಬಂದಕ್ಕಿಗೆ ಸೌಕಾರ್ತಿ ಅನ್ನಾರೆ ಹೌರಾಣಿ ಹಾಮಾದಾಳೇನೋ ಜಾರುಣಿ ಗರತಿ ಆದಾಳೇನೋ ಊರೆಲ್ಲ ಮುಗಿಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಎಟ್ರ ಮದುವೆ ಹೆಣ್ತಿ ಅಂದಾರೇನೋ ಊರೆಲ್ಲ ಬಳಸಿದಕ್ಕಿಗೆ ಕುಂಕುಮ ಹಚ್ಚಿ ಮನ್ಯಾಗ ಎಟ್ರ ಮದುವೆ ಹೆಣ್ತಿ ಅಂದಾರೇನೋ ಪಟುಕ ಮಠದ ಮರಿಯಾದಾನೇನೋ ಪಟ್ಟದ ಮರಿ ಪಟ್ಟಣಕ ಹಾಡೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಾಳದಕ್ಕಿಗೆ ನೆಟ್ಟಿಲೆ ಹೊಡೇನೋ ಕಟ್ಟಿದ ಕರ್ಮಣಿ ಹರಿಸುವ ಹುಡುಗಿಗೆ ಮೆಟ್ಟಿಲೆ ಹೊಡೇನೋ ಅಚ್ಚುತ ಅರುಣನಾದಾನೇನೋ ಕಚ್ಚಿ ಹರ್ಕಗ ಕರುಣ ಬಂದೇನೋ ಸಾಚಾದ ಕವಿಯ ಹುಚ್ಚ ಮೀರ ಸಾಬಗ ಯಾರು ಬೈದಾರೆ ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೆ
ಹೇಳುವೆ ನಾನು ಶಿರಬಾಗಿ ನಮ್ಮ ಮಶಿಬ್ನಾಳ್ ಹುಡುಗಿ ಗಡಬಡಕ ಬಾಳ ಬಿದ್ದ ಎದರಾಗ ಯಾಕೋ ಬಾಯಿಗೆ ಬಂದಾಗ ಬಕಾಸ್ಲಕತ್ತಳ ನಿಂತು ಸಭಾದಾಗ ಇದಕ್ಕ ಬಾಯಿಗೆ ಮಾತ್ರ ಚಿಕ್ಕನ ಎಲ್ಲ ಕೇಳಿ ಜಗದಾಗ ಸರಿಯಾಗಿ ನೀನು ಮಾತಾಡಿದ್ರ ತಂಗಿ ಇಲ್ಲಂದ್ರ ಬಾಯಿಗೆ ಸಾಬಾನ ಹಚ್ಚಬೇಕಾಗತೈತಿ ಮೊದಲ ತಿಳ್ಕೊಂಡು ನೀನೇ ಮಾತಾಡೋದು ಮಾತ್ರ ಕಲಿಯ ಏನ ಮ್ಯಾಗ ಶರೀರ ಹೊಲಸ ಆದ್ರ ಇನ್ನ ಸಾಬಾನ ಮಾತ್ರ ಹಚ್ಚತಾರ ಬಟ್ಟಿ ಹೊಲಸ ಆದ್ರೂ ಸಹಿತ ಸಾಬಾನ ಹಚ್ಚಿ ತೊಳಿತಾರ ಹಿಂಗ ಇನ್ನ ಬಾಯಿನ ಹೊಲಸ ಆದ್ರ ಮಾತ ಐತಿ ಅದು ಹ್ಯಾಂಗ ಮತ್ತೊಂದು ಏನರೆ ಮಾತ್ರ ಹಚ್ಚಿ ತಿಕ್ತಾರ ನಾಲ್ಗಿಯ ಮ್ಯಾಗ ಸಭಾ ಸ್ವತಂತ್ರ ಐತಿ ಅಂದ್ರ ಬಾಯಿಗೆ ಬತ್ತಂಗ ಮಾತಾಡಬೇಡ ಇದು ಮದರಿ ಹುಲಿ ಅಂದ್ರ ಗೊತ್ತಿಲ್ಲ ತಂಗಿ ಜಗತ್ತದ ಸಂತಾನ ಇದು ಮದರಿ ಐತಿ ಸಂಜಿಗೆ ಬಂದ್ರ ಒದರಿ ಐತಿ ತಂಗಿ ನನ್ನ ಮುಂದೆ ಮಾತ್ರ ಇಂಥವು ನಾಟಕ ಬ್ಯಾಡ್ಬ್ಯಾಡಿದರಾಗ ಯಾಕಂದ್ರ ಭಸ್ಮಾಸೂರ್ನು ಉದಾಹರಣೆ ಮಾತ್ರ ಹೇಳಿವಿ ನಿನಗ ಅವ ಸಿರಿ ಹುಟ್ಟಾನಂದ್ರ ಹೆಣ್ಣ ಅಂತಾಳ ನನಗ ಸಿರಿ ಉಟ್ಕೊಂಡವ್ರು ಎಲ್ಲ ಹೆಣ್ಣೆ ಅಂತ ಅಂತಿದೆ ಹುಡುಗಿ ಇನ್ನ ಒಂದು ಮಾತ ನನಗ ನೆನಪೈತಿದರಾಗ ನಿಮ್ಮ ಹೆಣ್ಮಕ್ಳದ ಒಳಗ ಒಬ್ಬಕ್ಕಿ ದೂತ್ರ ಮಾತ್ರ ಹುಟ್ಟಾಳ ಹುಡುಗಿ ಆಕಿ ಏನು ಗಂಡು ಮಾತ ಹೆಣ್ಣ ಅನ್ನುವುದು ಕೇಳ್ತೀನಿ ನಿನಗ ಹುಚ್ಚಿ ಸೀರಿ ಯಾರು ತಯಾರ ಮಾಡ್ಯಾರ ಗೊತ್ತಿಲ್ಲ ನಿನಗ ದೂತ್ರ ಸೀರಿ ಎರಡು ಜಾಡನೆ ತಯಾರ ಆಗ್ಯಾವ ಹೇಗ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರಮುಗಿದು ಹೇಳುವುದೇನಪ್ಪ ಅಂತಂದ್ರ ಯಾಕೋ ಹೆಣ್ಮಗಳು ಭಾಳ ಗಡಬಡಕ್ ಬಿದ್ದಾಳ ಮಾತಿನ ಅರ್ಥ ಹತ್ತಲಿಲ್ಲಪ್ಪ ಅಂತಂದ್ರೆ ಹೆಂಗಾಗ್ತದ ಅದು ಹಿಂಗಾಗ್ಬಿಟ್ಟದ್ರಿಪ್ಪ ಸಾವಿರ ಸುಳ್ಳನ ಮನೆಗೆ ಶತಕೋಟಿ ಸುಳ್ಳ ಹಾದನತ್ತ ಯಾಕ್ರಿಪ್ಪ ಎಂತವೆ ಅವು ಎರಡು ಹೌದು ಸಾವಿರ ಸುಳ್ಳನ ಮನೆಗೆ ಶತಕೋಟಿ ಸುಳ್ಳ ಹಾದನತ್ತ ಏನ್ ಮಾಡ್ದ ಸಾವಿರ ಸುಳ್ಳ ಏನ್ ಹೇಳ್ದ ಏನ್ ಹೇಳ್ತಾರ್ರಿ ಮಾಸ್ತರ ಯಪ್ಪ ಇಲ್ಲಿ ನಮ್ಮ ಕೆರೆ ಒಳಗ 6 ತಿಂಗಳ ಅಚ್ಚಿ ಕಡೆಗೆ ಒಂದು ವಾಚ್ ಬಿದ್ದಿತ್ತು ಹೌದು ಮತ್ತ ಆ ಕೆರೆ ಬತ್ತಿದ ಕೂಡಲೇ ಹೋಗಿ ನಾ ಹುಡುಕ್ಯಾಡಿ ವಾಚಿಗೆ ಹೌದಪ್ಪ ಕೆರಿ ಒಳಗನ ಹೋಗಿ ಹುಡುಕ್ಯಾಡಿನಿ ಸಿಕ್ಕದ ಆ ವಾಚ್ ನನಗೆ ಸಿಕ್ಕದ 6 ತಿಂಗಳ ಅಚ್ಚಿ ಕಡೆ ಕಳ್ದದ ಹೌದು ಈಗ ಹೋಗಿ ನೋಡಿದ್ರೊಳಗ ಆ ವಾಚಿನ ಚಾಲೂನೇ ಅದ ಅಂದ ಇವ ಹೌದಪ್ಪ ಇವ ಯಾರ್ರಿ ಸಾವಿರ ಸುಳ್ಳು ಹೇಳ ಸಾವಿರ ಸುಳ್ಳು ಹೇಳ ಹೌದು ಅವಾಗ ಇವ ಶತಕೋಟಿ ಸುಳ್ಳ ಏನಂದ ಏನಂದ ಮಗ ನಾನಿಂದ ಬರೇ ವಾಚ್ ಬಿದ್ದದ 5-6 ತಿಂಗಳ ಕಡೆ ಅಚ್ಚಿ ಕಡೆಗೆ ಅದೇ ಕೆರೆಗೆ ನಮ್ಮದು ಪಾರ್ ಕಳ್ಕೊಂಡದ ಹೌದು ಕೈಕಾಲು ತೊಳ್ಕೊಳಕ್ ಹೋಗಿ ಕೈಕಾಲು ಮುಖ ತೊಗೊಳಕ್ ಹೋಗಿ ಅದೇ ಕೆರೆಗೆ ಸತ್ತದ ಮಾನ್ಯ ಕೆರೆ ಬತ್ತಾನ ಹೋಗಿ ನೋಡಿನಿ ನನ್ನ ಮಗನೂ ಜೀವನೇ ಹಾನ ಅಂದ ಇವ ಶತಕೋಟಿ ಸುಳ್ಳೆ ಹಂಗ ಆಗ್ತದಂದವ ಅವಾಗ ಇವ ವಾಚ್ ಕಳ್ದವ ಏನಂದ ಏನಂತಲ್ರಿ ಮಾಸ್ತರ ಅಲ್ಲೋ 5-6 ತಿಂಗಳ ಅಚ್ಚಿ ಕಡೆಗೆ ಹೋದವ ಕೆರೆಯಾಗ ಮಾತ್ರ ಈಗ ಸಿಕ್ಕನಂತ ಹೇಳಿದಿ 6 ತಿಂಗಳ ತನಕ ಕೆರೆಯಾಗ ನಿನ್ನ ಮಗ ಏನು ಮಾಡ್ತಿದ್ದ ಅಂತ ಕೇಳ್ದ ಹೌದು ಏನಂದವ ಅವಾಗ ಇವ ಏನಂದ್ರಿ ಶತಕೋಟಿ ಸುಳ್ಳ ಮಗನ 6 ತಿಂಗಳ ಅಚ್ಚಿ ಕಡೆ ನಿನ್ನ ವಾಚ್ ಕಳ್ದದ ಚಾಲು ಅದತ್ ಹೇಳಿದಿ ಆ ವಾಚಿಗೆ ಚಾವಿ ಕೊಡೋರು ಯಾರ ಮಗನ ಕೆರೆಯಾಗ ಚಾವಿ ಕುಡ್ದಿದ್ದ ನನ್ನ ಮಗ 6 ತಿಂಗಳ ಅಚ್ಚಿ ಕಡೆಗೆ ಅಂದಾತ ಅಂದ್ರ ಈಗ ಹೇಳೋ ಸುದ್ದಿ ಹಿಂಗಾಗ್ತದ ಹೌದಲ್ರಿ ಮಾಸ್ತರ ಚಂದಾಗಿ ಮೊದಲು ಮಾತಾಡೋದು ಕಲಿ ನಾ ಯಾವ ಸ್ಟೇಜ್ನಾಗ ನಿಂತೀನಿ ನಾ ಏನು ಮಾತಾಡ್ಬೇಕು ಎದ್ರ ಯಾರು ಕೂತಾರ ನಾವೇನ್ ಹೇಳಿದೇವ್ ಮಾಸ್ತರ ಏನ್ ಹೇಳಿದಿ ಸೊಂಡರ್ಕ್ ಹೋಗಿ ಬರ್ರಿ ನಿಮ್ ಹೆಣ್ಣು ನಿಂಬಲ್ಲಿ ಧೈರ್ಯ ಇದ್ರ ಗುಡಿ ಒಳಗೆ ಹೋಗಿ ಬರ್ರಿ ಅಂತ ನಾವ್ ಹೇಳಿದೇವಲ್ಲ ಸೊಂಡ್ರದಾಗ ಹೆಣ್ಮಕ್ಳು ಇಲ್ಲೇನು ಅಲ್ಲಿ ಯಾರು ಹುಟ್ಟಿಲ್ಲ ಏನು ಹೆಣ್ಮಕ್ಳು ಅಂತ ಅವ್ರಿಗೆ ಹಂಗ ಕಾಡಲ್ತದ ಈಗ ಗುಡಿ ಒಳಗೆ ಹೋಗಿ ಬರ್ರಿ ನೀವು ದಮ್ಮಿದ್ರ ಅಲ್ಲಿ ಹೋಗಿ ಬಾ ಆ ಊರಾಗ ಇರೋದು ಬಿಡು ನೀ ಆ ಸೊಂಡ್ರ ಒಳಗ ಶನಮಗ ಸ್ವಾಮಿ ಗುಡಿ ಒಳಗ ನೀ ಹೋಗಬಾ ಇಲ್ಲ ಆ ಊರು ಸುತ್ತಮುತ್ತ ಯಾರೋ ಹುಟ್ಟಿರ್ಬೇಕು ಸತ್ತಿರ್ಬೇಕು ಅದು ಅಲ್ಲ ನಮಗ ಅದು ಅಸಲಿ ಜಾಗ ಎಲ್ಲಿ ಉರಿ ಅದ ಅದ್ರಾಗ ಹಾಯ್ದು ಬಾರ್ಲಾಗತ್ತೀವಲ್ಲ ನಿನಗ ಹೌದಲ್ರಿ ಮಾಸ್ತರ ಸೊಂಡ್ರ ತನಕ ಹೋಗಿ ಬರ್ರಿ ನಿಮ್ ಬಲ್ಲಿ ತಾಕತ್ತಿತ್ತಂದ್ರ ಗುಡಿಗೆ ಹೋಗಿ ನೋಡಿ ಬರ್ರಿ ಅಂತ ನಾವ್ ಹೇಳಿ ಏನ
ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣ, ಹೆಣ್ಣೆ ಎಲ್ಲ ರಕ್ತ ಮಾಂಸ ಎಲುವ ತೊಗಲ ಇವೆಲ್ಲ ಹೆಣ್ಣೆ ಅಂತ ಹೇಳ. ಹೌದು. ಮತ್ತ ನನ್ನೊಳಗಿರುವಂತ ಆತ್ಮನು ಗಂಡಿ ಅದ, ನಿನ್ನೊಳಗಿರುವನು ಆತ್ಮ ಗಂಡಿ ಅದಾನ. ಹೌದು. ಎರಡೂ ಗಂಡಿ ಅವಪ್ಪ ಅಂತಂದ್ರ ಇದಕ್ಕೆ ಸಂಸಾರ ಹ್ಯಾಂಗ ಮಾಡುವುದು, ಇದಕ್ಕೆ ಏನು ನೋಡಿ ಗಂಡ ಅನ್ನೋದು ಅಂತ ಹೇಳ್ತಾಳ. ಹೌದಪ್ಪ. ಅಕ್ಕಿನ ಮಾತು ಅಕ್ಕಿಗೆ ಕೇಳ್ತೀನಿ ನಾನು. ಏನಂತ? ನಮ್ಮ ಬಲ್ಲಿ ಭಾಳ ಚಲೋ ಅದಾವು. ಹೌದಲ್ರಿ ಮಾಸ್ತರ, ಇಂಥವ್ರಿಗೆ ಶಸ್ತ್ರಗಳು ಅದಕ್ಕೆ ಕಾಯ್ಕೊಂಡೇ ಇಟ್ಕೊಂಡಿರ್ತೀವಿ ನಾವು. ಹೌದಪ್ಪ, ನಾವು ಬ್ರಹ್ಮಾದಿಗಳು ಕಾಯ್ಕೊಂಡೇ ಇಟ್ಟಿರ್ತೀವಿ. 9 ತಿಂಗಳು 9 ದಿವಸ ಆಗೋ ತನಕ ಹೊಟ್ಟಿ ಒಳಗ ಕೂಸು ಬೆಳೀತದ. 9 ತಿಂಗಳು 9 ದಿವಸ ಆದ ಒಳಕಲ್ಲಿ ಏನಾಗ್ತದ? ಏನಾಗ್ತದ್ರಿ ಮಾಸ್ತರ? ಡೆಲಿವರಿ ಆಗ್ತದ ಹುಡುಗಿದು. ಯಾರ್ದು? ಯಾರ್ದು? ಯಾರ್ದ್ರಿ? ಮಸಿಮ್ನಾಳ ಹುಡುಗಿದು. ಹೌದಲ್ರಿ ಮಾಸ್ತರ. ಬಾಣತನಾಗಿ ಹಡ್ದಾಳಿಲ್ಲ ಇಲ್ರಿ, ಅಲ್ಲಿ ನೀವು ಮಸಿಮಳ ಒಬ್ಬರೇ ಅಲ್ರಿ, ನಮ್ಮ ಯಮುನಾ ಮಕ್ಕಳು ಬಂದಾಳ ಅಕ್ಕಿದಾಗ್ಯದ ಅಂತ ನಾಲ್ಕು ಕುದಿ ಬಿದ್ದದ. ಹಿಂದು ಸೂರ್ಯನಕ್ಕಿ ಆಕಿನ ಬಾಣತನ ಆಗ್ಯದಂದಿ. ಬಾಣತನ ಆಗ್ಯದ. ಆದ ಕೂಡಲೇ ಅಲ್ಲಿ ಡೆಲಿವರಿ ಮಾಡ್ಕೊಳ್ಳೋ ಟೈಮ್ದಾಗ ಸೂಲ್ಗಿತ್ತಿ ಅಂತ ಮಾರಿ ಮುಂದೆ ಕೂತಿರ್ತಾಳ. ಹೌದಲ್ರಿ, ಕೂಡಿರ್ತಾಳ. ಅವಾಗ ಗೆಳತಿಯರು ಬಂದು ಕೇಳಿದ್ರಿ ಇಕ್ಕಿಗೆ, ಏನಂತ? ಐ ತಂಗಿ ಬಾಳ ದಿವ್ಸಕ್ಕೆ ಮಕ್ಕಳಾಗ್ಯಾವ ನಿನಗ, ಏನು ಗಂಡ ಅದು ಏನು ಹೆಣ್ಣದು ಕೇಳಲ್ರಿ ಮಾಸ್ತರ? ಕೇಳ್ತಾರಿಲ್ರಿ ಗೆಳತಿಯರು. ಕೇಳದ ಕೂಡಲೇ ಈಕಿ ಹುಡುಗಿ ಏನು ಹೇಳಾಳ? ಏನ್ ಹೇಳ್ತಾರ್ರಿ? ಏಟ್ ಅವ್ರ ಅಪ್ಪನ ಬಾಯಂದ್ ಉಸ್ಕೊಂಡು ಬಿದ್ದಂಗೆ ಅದೇವ, ಗಂಡಸ ಮಗ ಅದ. ಹೌದು. ತಾನೇ ಹೇಳಕತ್ತಾಳಿಲ್ಲ. ಮತ್ ಇಲ್ಲಿ ಏನ್ ಕೇಳಕತ್ತಾಳ ಸಭಾದಾಗ? ಕಣ್ಣಿಗೆ ಕಾಣೋದೆಲ್ಲ ಹೆಣ್ಣ ಅಂತ ಹೇಳಕತ್ತಾಳ. ಮತ್ ಅಲ್ಲಿ ಕೋಲ್ಯಾಗ ನೀ ಏನು ನೋಡಿ ಗಂಡ ಅಂದೆ? ಅಲ್ಲಿ ಬ್ಯಾಟ್ರಿ ಏನ ಹುಡುಗಂದು ಬ್ಯಾಟ್ರಿ ನೋಡಿದ್ಯೋ ಮತ್ತೆ ಏನ್ರಿ ಮತ್ತೊಂದು ಏನ್ರಿ ನೋಡಿದ್ಯೋ? ಏನ್ ಹೇಳ್ತಾಳ? ಕಣ್ಣಿಗೆ ಕಾಣೋದೆಲ್ಲ ಹೆಣ್ಣ, ಆತ್ಮ ಎರಡು ಒಂದೇ ಅದಾವ. ಹೌದು. ಇವಕ್ ಏನ್ ಅನ್ಬೇಕಂತ ಕೇಳ್ತಾಳೆ. ಮತ್ತೆ ನಿನ್ನ ಬಾಯಿಲಿ ಹೇಳಕತ್ತಿದಿಲ್ಲ ಅಲ್ಲಿ, ಇದು ಗಂಡದ ಇದು ಹೆಣ್ಣದತ್ತ ನೀನೇ ಹೇಳಕತ್ತಿ ಎರಡು. ಏನ್ ನಾ ಹೇಳಕತ್ತೀನಿ ನೀ ಗಂಡ ಹೆಣ್ಣ ಅಂತೇಳಿ ಹೇಳಿಲ್ರಿ ಮಾಸ್ತರ? ನಾವು ತಲೆ ಹಾಪಾಗ್ಯದ ಇದಕ್ಕೆ ಹುಡುಗಿಗೆ. ಹೌದೌದು, ತಲೆ ಸುದ್ದಿ ಇಲ್ಲ ಇದಕ್ಕೆ. ಜರ ಬಿಸಿಲಾಗ ಪಟ್ರಿ ಬಿಡ್ತದ್ರಿ. ಏನ್ ಪಟ್ರಿ? ಹೌದು, ಬಿಸಿಲಾಗ ಬಿಡ್ತದ. ಅದಕ್ಕೆ ನಾವೇನ್ ಹೇಳಿದೇವ್ ಮೊದಲ, ಹಡಿಲಾರ ಹೆಣ್ಮಕ್ಳು ಎದುರಿಗೆ ಬಂದಳಂದ್ರ ನಿಮ್ ಹೆಣ್ಮಕ್ಳು ಹಿಂಗ ಮಾತಾಡ್ತಾರವ ಅಂತ ಹೇಳಿದೆವು. ಹೌದೌದು. ಆಕಿ ನನಗೇನ್ ಹೇಳಕತ್ತಾಳ? ಏನ್ ಹೇಳ್ತಾರ್ರಿ ಮಾಸ್ತರ? ಬಸು ಅಣ್ಣ ನರಕ ತಿನ್ಲಾಕ್ ಹೋಗ್ಬೇಡ ನೀ ಬಾಯಿಲೆ ಅಂತ ನನಗೆ ಹೇಳ್ತಾಳ. ಹೌದು. ಯಾರು ನರಕ ತಿಂದಾರ ಅನ್ನೋದು ನಿನಗ್ ಗೊತ್ತಿಲ್ಲ. ಹೌದು. ಹುಚ್ಚುಕೊಟ್ಟೆ ಭಸ್ಮಾಸೂರುಗ ಏನು ಯಾರ್ಯಾರಿಗೆ ಕೊಂದು ಮಾತ್ರ ಏನೇನೋ ಅನಿಸಿಕೊಂಡಾಳ ಅಂತ ನೀ ಹೇಳ್ತಿದಿ. ಸೀತಾದೇವಿ ಅಂದ್ರೆ ಪಾರ್ವತಿ ಅವತಾರ ಅಲ್ಲ ಆಕಿನು. ಮತ್ತೆ ಸೀತಾದೇವಿ ಅವತಾರದೊಳಗ ಒಬ್ಬ ರಾಕ್ಷಸ ಬಂದು ಎಲ್ಲಿ ಈ ಕುಟುಂಬದೊಳಗೆ ಇದ್ದಂತ ಸೀತಾಗ ಎತ್ಕೊಂಡು ಹೋಗೋ ಟೈಮ್ದಾಗ ಸಂವಾರ ಮಾಡ್ದಕ್ಕಿ ತಾಕತ್ ಎಲ್ಲಿ ಹೋಗಿತ್ತಾ ಹೇಳದಾಗ ಯಾಕೆ ಕೈಯನ್ನು ಯಾರು ಕಟ್ಟಿರಿ ನಕ್ಕಿಗೆ ಸೋಮು ಬಂದಕ್ಕೆ ಕರೆದು ಕೂಡ ಕೂತಾಳ ಎದ್ರ ಮ್ಯಾಗ. ಇಮಾನ್ದಾಗ ಬಂದು ಕೂತಾಳ ಮಗಳು. ಮತ್ತೆ ಇಮಾನ್ದಾಗ ಕುಂದ್ರಬೇಕಾದ್ರ ಇವ ದುಷ್ಟದಾನ, ನನಗೆ ವೈದ್ಯಕರ ಮಾತ್ರ ಇವ ಅಲ್ಲಿ ಇಡ್ತಾನ ಅನ್ನುವಂಥದ್ದು ಗೊತ್ತಾಗ್ಲಿ ನನಕ್ಕಿಗೆ. ತಿಳ್ಕೊಬೇಕಾಗಿತ್ತಲ್ಲ ಅಕ್ಕಿ. ಇವ ನನಗ ಸಂವಾರ ಮಾಡ್ತಾನ ವೈದ್ಯನ ಅಂತ ಗೊತ್ತಾಗಬೇಕಾಗಿತ್ತು. ಇಲ್ಲ, ಅದೇ ಪುಷ್ಪದ ಇಮಾನ್ದಾನ್ ಜಿಗ್ಯಾದಿತ್ತಕ್ಕಿ ಬಿದ್ದು ಸಾಯೋದಿತ್ತು. ಹೋಗೋದಿತ್ತಲ್ಲ. ಯಾಕೆ ಈ ಜ್ಞಾನ ಬರ್ಲಿಲ್ಲ ಅಕ್ಕಿಗೆ? ಕೂತ್ ಹೋಗ್ಯಾಳ್ರಿ ಮರಗಾವ. ಸಂಶಯ ಬರ್ತದ ಹಂಗಂದಾಗ ಮಾಸ್ತರ. ಏನ್ ಸಂಶಯ ಬರ್ತದ? ಏನೇ ಒಳಗಿಂದೊಳಗೆ ರಾವಣ ಮೇಲೆ ಮನಸ್ಸು ಇತ್ತಂದ್ರೆ ಇಕ್ಕಿಂದು ಹಿಂಗ್ ಸಂಶಯ ಬರ್ತದ ನಮಗ. ಒಳಗಿಂದೊಳಗ ರಾವಣ ಮೇಲೆ ಮನಸ್ಸು ಇತ್ತೀವಿ ಅಂದ್ರ ಯಾಕಂದ್ರೆ ಹಾರ್ ಜಿಗಿಬೇಕಾಗಿತ್ತಲ್ರಿ ಮಾಸ್ತರ. ಅಲ್ಲಿ ತನಕ ಯಾಕೆ ಹೋದಳು? ಅಶೋಕನದಾಗ ಯಾಕೆ ಕೂತಳು? ಮೇಲಾಗಿ ಪಾರ್ವತಿ ಅವತಾರದಕ್ಕಿ ಹಾರ್ಬೇಕಾಗಿತ್ತು. ಹೌದು, ಯಾಕೆ ಹೋಗಿ ಕುಂಡ್ರಬೇಕಾಗಿತ್ತಲ್ಲಿ. ಅದಕ್ಕೆ ಭಸ್ಮಾಸುರಗ ಕೊಲ್ಲಬೇಕಾದ್ರ ಸೀರೆ ಉಟ್ಕೊಂಡ ನಿಮ್ಮ ಯಾರು ವಿಷ್ಣು ಅಂತ ಹೇಳ್ತಾಳ. ಹೌದಲ್ರಿ. ಇವ್ರ ಹೆಣ್ಮಗಳೊಳಗೆ ಒಬ್ಬಾಕಿನು ದೋತ್ರ ಉಟ್ಕೊಂಡಾಳ, ತಲೆ ಮ್ಯಾಗ ಪೇಟ ಕಟ್ಕೊಂಡಾಳ, ಕುದುರೆ ಮ್ಯಾಗ ಕೂತಾಳ. ಆಕಿಯನ್ ಹೆಣ್ಣು ಆಕಿಯನ್ ಗಂಡು ಹೇಳ್ತಾರ ಬೇಡ. ದೋತ್ರ ಉಟ್ಕೊಂಡಾಕಿ ಹೆಸರು ಬೇಕಾಗ್ಯದ ನನಗೆ. ಗಂಡ ಹೆಣ್ಣ ಬಿಡಮ್ರಿ ಹಿಂದ್ರಗಡೆ ದೋತ್ರ ಉಟ್ಕೊಂಡಾಕಿ ಹೆಸರು ಏನದ? ಈಗ ಹಾಲು ಮತದೊಳಗ ಮಾಯಾವ ತಿಳ್ಕೊಂಡ್ಕೆ ನೀವು ಕೇಳಿರಿ ಹೆಸರು ಮಾಯಾವ. ಅಕ್ಕ ಮಾಯಾವ. ಅಕ್ಕ ಮಾಯಾಕಿಗೆ ಏನಾಗ್ಯದ್ರಿ? ಒತ್ತಟ್ಟು ಮೀಸಿ ಅವ ಆಕಿಗೆ. ಒತ್ತಟ್ಟಿ ಮೀಸಿ ಅವ ಮಾಯಾವ್ಗ. ಆಕಿಯನ್ ಗಂಡು ಏನು ಹೆಣ್ಣು ನೋಡಿ ಫೋಟೋದೊಳಗೆ ನೋಡು. ಒಪ್ಪಾರಿ ನೋಡ್ಯಾಳ, ಒತ್ತಟ್ಟು ಮೀಸಿ ಕಂಡವ ಆಕಿಗೆ. ಏನ್ ಅಕ್ಕ ಮಾಯಾವ ಹೆಣ್ಣು, ಆಕಿಯನ್ ಗಂಡು. ತಂಗಿ ಭಾಳ ಬಿರಿಯದ ಮಾತ. ಅಂಡಿಗೆ ಹತ್ತದನ್ನ ತಟಕ 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 ಕಡ್ದು ಬಿಡ್ದಿತ್ತಲ್ಲ. ಭಾಳ ಮುಂದಕ್ಕೆ ಹೋಗ್ಬೇಡ. ನರಕ ತಿನ್ಲಾಕ್ ಹೋಗ್ಬೇಡ ಅಂತ ಹೇಳಕತ್ತೀವಿ. ನಿಮ್ಮವ್ರು ಎಷ್ಟು ಮಂದಿ ನರಕ ತಿಂದಾರ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳು.